ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಭಾಗ್ಯ ತುಂಬಾ ನೊಂದ್ಕೊಂಡು ಒಬ್ಬಳೇ ಮಾತಾಡ್ಕೊತಿದ್ದಾಳೆ ಬೆಡ್ರೂಮಲ್ಲಿ. ಒಂದು ಕಡೆ ಪೂಜಾ ಮತ್ತು ಕಿಶನು ಅವ್ರ ಜೀವನದ ಬಗ್ಗೆ ಎಷ್ಟೋ ಕನಸುಗಳು ಕಾಣ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಕನಿಕಾ, ಆದಿ ಇವರು ಒಂಥರ ಮಾತಾಡ್ತಿದ್ದಾರೆ. ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಂಡು ಇಲ್ಲಿ ನೋಡಿದ್ರೆ ಈ ಮೀನಾಕ್ಷಿ ಅವರು ಕೂಡ ಜೊತೆಯಲ್ಲಿ ಸೇರಿಕೊಂಡು ಮದುವೆ ನಿಲ್ಲಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಕಾಮತ್ ಸರ್ ನೋಡಿದರೆ ಮುಂದಿನ ಶುಕ್ರವಾರನೇ ಮದುವೆ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಅಪ್ಪ ನೋಡಿದ್ರೆ ಯಾವುದೇ ಕಾರಣಕ್ಕೂ ಈ ಮದುವೆ ಬೇಡನೇ ಬೇಡ ಅಂತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆನ ನಾನು ಎದುರಿಸ್ಬೇಕು, ಒಬ್ಬರನ್ನ ಸಂಭಾಳಿಸೋಕೋದ್ರೆ 4 ಜನಕ್ಕೆ ಬೇಜಾರು, ಏನು ಮಾಡೋದು ಅಂತ ತುಂಬ ನೊಂದೋಗಿದ್ದಾಳೆ. ಅಷ್ಟರಲ್ಲಿ ಗುಂಡಣ್ಣ ಮತ್ತು ಬಂಗಾರಿ ಇಬ್ಬರೂ ಬರ್ತಾರೆ. ಮಕ್ಕಳು ತಾಯಿಗೆ ಎಷ್ಟೋ ಬಲಪಡಿಸ್ತಾರೆ, ಎಷ್ಟೋ ಧೈರ್ಯ ತುಂಬ್ತಾರೆ. ಅಮ್ಮ, ನಿನಗೊಂದು ಕ್ವಶನ್ ಕೇಳಲಾ? ನಿನಗೆ ಸೂಪರ್ ಅಮ್ಮನ ಗೊತ್ತಾ ಅಂತೇಳಿ ಗುಂಡಣ್ಣ ಕೇಳ್ತಾನೆ. ಯಾರದು ಸೂಪರ್ ಅಮ್ಮ ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ಪ್ಲೀಸ್ ಗುಂಡಣ್ಣ, ನನಗೆ ಯಾಕೋ ತುಂಬ ಬೇಜಾರಾಗಿದೆ ಅನ್ನೋ ಅಷ್ಟರಲ್ಲಿ ಬಂಗಾರಿ ಹೇಳ್ತಾಳೆ, ಪ್ಲೀಸ್ ಅಮ್ಮ, ನನಗೆ ಗೊತ್ತಮ್ಮ ನೀನು ಬೇಜಾರಾಗಿದೆಯಾ ಅಂತ ಹೇಳ್ತಾಳೆ. ನನಗೆ ಒಂದೇ ಒಂದು ಕ್ವಶನ್ಗೆ ಆನ್ಸರ್ ಮಾಡಮ್ಮ ಪ್ಲೀಸ್ ಅಮ್ಮ ಅಂತಾಳೆ. ಯಾರವರು ಸೂಪರ್ ಅಮ್ಮ ಅಂತ ಕೇಳ್ತಾಳೆ. ಅಮ್ಮ, ಅವರು ಸೂಪರ್ ಅಮ್ಮ ಅವರು ಮಾಡ್ದಿರೋ ಕೆಲಸನೇ ಇಲ್ಲ, ಅವರು ತುಂಬ ಮ್ಯಾಜಿಕ್ ಅಮ್ಮ ಅಂತ ಹೇಳ್ತಿದ್ದಾರೆ ಮಕ್ಕಳು. ಹೌದು, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಭಾಗ್ಯ. ಸೂಪರ್ ಅಮ್ಮನ ಮೀಟ್ ಮಾಡೋದಕ್ಕೆ ಅಂತಾರೆ. ಕನ್ನಡಿ ತೊಗೊಂಡು ಬಂದು ಭಾಗ್ಯ ಹತ್ರ ಭಾಗ್ಯ ಮುಖನೇ ನೋಡಿಸ್ತಾರೆ. ಇದರಲ್ಲಿ ನನ್ನ ಮುಖ ಕಾಣಿಸ್ತಿದೆ ಅಂತಾಳೆ ಭಾಗ್ಯ. ನೀನೇ ಅಮ್ಮ ಸೂಪರ್ ಅಮ್ಮ ಅಂತ ಹೇಳಿ ಮಕ್ಕಳು ಅನ್ನುವಾಗ ಆ ದೇವರು ನಿಮ್ಮ ಮೂಲಕ ಬಂದು ನನಗೆ ಧೈರ್ಯ ತುಂಬಿದ್ದಾನೆ ಅಂತ ಹೇಳಿ ಭಾಗ್ಯ ಖುಷಿ ಆಗ್ತಾಳೆ ಮಕ್ಕಳು ನೋಡಿ. ಇಲ್ಲಿ ಮೀನಾಕ್ಷಿ ಅವರು ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಅತ್ತೆ, ಯಾಕತ್ತೆ ಹಿಂಗೆ ಹಠ ಮಾಡ್ತಿದ್ದೀರಾ? ನೀರಾದರೂ ತೊಗೊಳ್ಳಿ ಅತ್ತೆ ಅಂತೇಳಿ ಮಹಿತಾ ಬಂದು ತುಂಬಾ ಅವ್ರ ಹತ್ರ ಕೇಳ್ಕೊತಿದ್ದಾಳೆ. ನನಗೆ ಯಾವ ನೀರು ಬೇಡ, ಏನು ಬೇಡ, ಅಣ್ಣ ಬರೋ ತನಕ ನಾನು ಹಿಂಗೆ ಇರ್ತೀನಿ ಅಂತೇಳ್ಬಿಟ್ಟು ಹಠ ಮಾಡ್ತಿದ್ದಾನೆ ಮೀನಾಕ್ಷಿ ಅವರು. ಆದಿ ಬರ್ತಾನೆ, ಎದ್ದೇಳಿ ಅತ್ತೆ ಅಂತ. ಯಾರು ಹೇಳಿದ್ರು ನಾನು ಬರಲ್ಲ ಅಂತಾರೆ. ಆದರೆ ಒಳೊಳಗೇನೆ ಕನಿಕನಿಗೆ ತುಂಬ ಖುಷಿ ಆಗ್ತಿದೆ. ಈ ಥರನಾದ್ರೂ ಮದುವೆ ನಿಂತೋದ್ರೆ ಸಾಕು ಅಂತ. ಒಳಗಡೆಯಿಂದನೇ ಆದಿ ನೋಡಿಕೊಂಡು, ಅಪ್ಪ ಇದೇನಪ್ಪ ದೇವರೇ, ಇನ್ನೂ ಸಮಸ್ಯೆ ಹೆಚ್ಚಾಗ್ತಿದೆ, ಏನು ಮಾಡೋದು, ನಾನು ಏನಾದರೂ ಒಂದು ಮಾಡಬೇಕು, ಪೂಜಾ ಅವ್ರ ಅಕ್ಕನ ಹತ್ರನಾದರೂ ನಾನು ಈ ವಿಷಯನ ಹೇಳಬೇಕು ಅಂತ ಹೇಳಿ ಆದಿ ಪ್ಲ್ಯಾನ್ ಮಾಡ್ತಿದ್ದಾನೆ. ಆದಿ ತುಂಬಾ ಹೇಳ್ತಾನೆ, ಅತ್ತೆ ಇಲ್ಲೇ ಕೂತಿದ್ದೀರಲ್ಲ ಎದ್ದೇಳಿ ಅಂತ. ಮಹಿತಾ ಕರ್ಕೊಂಡೋಗು ಅತ್ತೇನ ಅಂತ ಹೇಳ್ತಾನೆ. ಆದರೆ ಅಣ್ಣ, ಅವರು ಯಾವುದೇ ಕಾರಣಕ್ಕೂ ನಮ್ಮ ಮಾತು ಕೇಳೋ ಪರಿಸ್ಥಿತಿಲಿ ಇಲ್ಲ, ಎಷ್ಟೋ ಹೇಳ್ಬಿಟ್ಟೆ ನಾನು ಅಂತ ಮಹಿತಾ ಹೇಳ್ತಾಳೆ. ಕಿಶನ್ ಬರ್ತಾನೆ ಅಷ್ಟೊತ್ತಿಗೆ. ಅಲ್ಲಿ ಕುಸುಮ ಅವ್ರು ಹೋಗಿ ಮಲಗ್ದವ್ರು ಒಳ್ಳೆ ನಿದ್ದೆ. ಹಂಗೆ ಧರ್ಮಣ್ಣನೂ ಅವ್ರನ್ನ ಕಾಯ್ಕೊಂಡು ಬೆಡ್ರೂಮಲ್ಲೇ ಕೂತಿದ್ದಾರೆ. ಅಷ್ಟೊತ್ತಿಗೆ ಭಾಗ್ಯ ಅಲ್ಲಿಗೆ ಬರ್ತಾಳೆ. ಕುಸುಮ ಅವರು ಧರ್ಮಣ್ಣನ ನೋಡಿ ಹೇಳ್ತಾರೆ, ಇಷ್ಟೊತ್ತು ಮಲ್ಕೊಂಡ್ಬಿಟ್ನಾ ನಾನು, ಎಬ್ಬಿಸ್ಬೇಕಲ್ವಾ ರೀ ಅಂತ. ಈಗೇನಾಯಿತು, ನೀನು ಮಲ್ಕೊಂಡ್ರೆ ಏನು ಸಮಸ್ಯೆ, ಒಳ್ಳೆ ನಿದ್ರೆ ಆಯಿತಾ, ಸ್ವಲ್ಪ ಸಮಾಧಾನ ಕೂಡ ಆಯಿತಾ ನಿನಗೆ ಅಂತೇಳಿ. ಎಲ್ರಿ ಸಮಾಧಾನ ಆಗುತ್ತೆ, ಈ ಮಾತುಗಳನ್ನೆಲ್ಲ ಕೇಳಿ ಅಂತೇಳಿ ಕುಸುಮ ಅವ್ರು ಬೇಜಾರು ಮಾಡ್ಕೊತಿದ್ದಾರೆ. ಭಾಗ್ಯ ಬಂದು, ಅತ್ತೆ ಬನ್ನಿ ಊಟ ಮಾಡಿ ಬನ್ನಿ ಅಂತೇಳಿ ಕರೀತಾಳೆ. ಬೇಡಮ್ಮ, ನನಗೆ ಊಟ ಬೇಡ ಅಂತೇಳಿ ಕುಸುಮ ಅವ್ರು ಹೇಳ್ತಾರೆ. ಅತ್ತೆ, ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಅಂತಾಳೆ. ಈ ಭಾಗ್ಯ ಯಾವಾಗೂ ಏನೇ ಮಾಡೋದಾದ್ರೂ ನಿಮ್ಮ ಸಪೋರ್ಟು ಬೇಕು ಅತ್ತೆ, ನೀವಿಲ್ಲದೆ ಈ ಭಾಗ್ಯ ಏನೂ ಮಾಡಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆನ ಹಿಡ್ಕೊಂಡು ಅಳ್ತಾ ಇದ್ದಾಳೆ. ಶ್ರೇಷ್ಠ ಮೇಲಿಂದ ಇಳಿದು ಬರ್ತಾಳೆ. ತಾಂಡವ್, ಏನು ಮಾಡ್ತಾ ಇದೆಯಾ, ಬಾ ಊಟ ಮಾಡೋಣ ಅಂತ ಕರೀತಾಳೆ. ತಾಂಡವ್ ಅವಾಗಿಂದ ಲ್ಯಾಪ್ಟಾಪಲ್ಲೇ ಇದೆಯಾ, ಏನೇ ಮಾಡೋದಿದ್ರು ನಾಳೆ ಮಾಡ್ಕೊ, ಈಗಲೇ ಲೇಟ್ ಆಗಿದೆ, ಬಾ ಊಟ ಮಾಡಿ ಮಲ್ಕೋ ಅಂತಾಳೆ. ನಾನೇನು ಗೇಮ್ ಆಡ್ಕೊಂಡು ಕೂತಿದ್ದೀನಾ, ಬಾ ಮಲ್ಕೋ ಅಂದರೆ ನಾನು ಕೆಲಸ ಮಾಡೋದು ಬೇಡವಾ ಅಂತ ಹೇಳಿ ತಾಂಡವ್ ರೇಗ್ತಾ ಇದ್ದಾನೆ. ಏನು ನಿನ್ನ ಪ್ರಕಾರ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ಯಾ? ನಾನೇ ಅವಾಗೋ ಹೇಳಿದೆ ನೀನು ಲ್ಯಾಪ್ಟಾಪಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ ಅಂತ. ಇನ್ನೇನೇನೋ ಮಾತಾಡಿ ನನಗೆ ಕೋಪ ಬರೆಸ್ಬೇಡ ಶ್ರೇಷ್ಠ. ನೀನು ಡೈರೆಕ್ಟಾಗಿ ಹೇಳಿಲ್ಲ ಅಂದರೂ ಇಂಡೈರೆಕ್ಟಾಗಿ ಹೇಳ್ತಿದ್ಯಾ ಅಂತೇಳಿ ತಾಂಡವ್ ಬೈದ್ಬಿಟ್ಟು ಮೇಲೆ ಹೋಗ್ಬಿಡ್ತಾನೆ. ಶ್ರೇಷ್ಠ ಇಲ್ಲಿ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ಇಲ್ಲಿ ಮೀನಾಕ್ಷಿ ಪರಿಸ್ಥಿತಿನ ನೋಡಿ, ಏನೋ ಸಾಧಿಸ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಅಡ್ಡ ಬಿದ್ದುಬಿಟ್ಟಿದ್ದಾರೆ. ಕುಡಿಯೋಕ್ಕೆ ನೀರಿಲ್ಲ, ಊಟ ಇಲ್ಲ. ಇಲ್ಲಿ ಕಾಯ್ಕೊಂಡು ಆದಿ ಸೋಫಾ ಮೇಲೆ ಕೂತ್ಕೊಂಡಿದ್ದಾನೆ. ಕೆಲಸದವ್ರು ಬಂದು ಹೇಳಿದ್ರು ಇಲ್ಲ, ಯಾರು ಬಂದು ಹೇಳಿದ್ರು ಇಲ್ಲ. ಚಳಿಯಲ್ಲಿ ನಡುತ್ತಾ ಇದ್ದಿದ್ದು ಮೀನಾಕ್ಷಿಗೆ ಆದಿ ಬೆಡ್ಶೀಟ್ ತೊಗೊಂಡು ಬಂದು ಒಚ್ಚಕ್ಕೆ ಹೋಗ್ತಿದ್ದಾನೆ. ಕೋಪದಲ್ಲಿ ಎದ್ದುಬಿಟ್ಟು ಬೆಡ್ಶೀಟೆಲ್ಲ ಎತ್ತಿ ಬಿಸಾಕ್ತಿದ್ದಾರೆ ಮೀನಾಕ್ಷಿ ಅವರು.
ಕೆಲ್ಸದ ಹುಡುಗಿ ಹೇಳ್ತಾ ಇದ್ದಾಳೆ, ಮೇಡಮ್ನ ಈ ಥರ ನೋಡೋಕ್ಕಾಗ್ತಾ ಇಲ್ಲ ಸರ್. ನಾನು ಆವಾಗಲೇ ಬೆಡ್ಶೀಟ್ ತೊಗೊಂಡ್ಬಂದು ಕೊಟ್ಟೆ, ಬೈಸ್ಕೊಂಡ್ಬಿಟ್ಟೆ ಸರ್ ಅಂತ. ನೀರೂ ಕುಡಿತಾ ಇಲ್ಲ ಸರ್ ಅವರು ಅಂತ ಹೇಳುವಾಗ ಕೆಮ್ಮಿ ಸ್ಟಾರ್ಟ್ ಆಗಿಬಿಡುತ್ತೆ ಮೀನಾಕ್ಷಿ ಅವ್ರಿಗೆ. ಆದಿ ಒದ್ದಾಡ್ತಿದ್ದಾನೆ, ಅತ್ತೆ ಏನಾಯ್ತತ್ತೆ ನಿಮಗೆ, ಏನಾಯ್ತತ್ತೆ ನಿಮಗೆ ಅಂತ. ಒಂದು ಸ್ವಲ್ಪ ನೀರು ತೊಗೊಂಡು ಬನ್ನಿ ಅಂತ ಹೇಳಿ ಆ ಕೆಲಸದ ಹುಡುಗಿಗೆ ಹೇಳ್ತಾನೆ. ಅಲ್ಲಿಗೆ ಕಿಶನ್ ಬರ್ತಾನೆ. ಸ್ವಲ್ಪ ನೀರು ಕುಡೀರಿ ಅತ್ತೆ ಅಂತೇಳ್ಬಿಟ್ಟು ಆದಿ ಕುಡ್ಸೋಕೆ ಹೋದರೆ, ಆದಿ ನಿನಗೆ ಹೇಳಿಲ್ವಾ ನೆನ್ನೆನೆ ನಾನು, ಯಾವ ನೀರು ಬೇಡ ಏನೂ ಬೇಡ ನನಗೆ ಅಂತ ಹೇಳಿ ಮೀನಾಕ್ಷಿ ಅವರು ಆದಿ ಮೇಲೆ ಕೋಪ ಮಾಡ್ಕೊತಿದ್ದಾರೆ. ಆದಿ ಎದ್ದು ನಿಂತ್ಕೊಂಡು ಕಿಶನ್ ಮೇಲೆ ರೇಗ್ತಿದ್ದಾನೆ. ನೋಡ್ದ ಕಿಶನ್ ಏನಾಗ್ತಿದೆ ಅಂತ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ ನೀನು? ಮೀನಾಕ್ಷಿ ಅವ್ರ ಹತ್ರ ಕಿಶನ್ ಹೋಗಿ ಮಾತಾಡ್ತಾನೆ. ಅತ್ತೆ ಯಾಕೆ ಹಿಂಗೆಲ್ಲ ಹಠ ಮಾಡ್ತಿದ್ದೀರಾ, ಏನಾದರೂ ತಿನ್ನಿ ಅತ್ತೆ ಅಂತ. ನಾನು ಯಾಕೆ ಹಿಂಗೆಲ್ಲ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ಮೀನಾಕ್ಷಿ ಅವ್ರು ಕೇಳ್ತಿದ್ದಾರೆ. ಕಿಶನ್, ನಾನು ಹೇಳಿದ್ದನ್ನು ನೀನು ನೆರವೇರಿಸ್ಕೊಡು, ನೀನು ಹೇಳಿದ್ದನ್ನು ನಾನು ಮಾಡ್ತೀನಿ ಅಂತೇಳಿ ಮೀನಾಕ್ಷಿ ಅವ್ರು ಕೇಳ್ತಾ ಇದ್ದಾರೆ ಕಿಶನ್ಗೆ. ಅತ್ತೆ ನಾನು ಹೇಳೋದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ಪೂಜಾನ ತುಂಬ ಇಷ್ಟಪಡ್ತಾ ಇದ್ದೀನಿ, ಅವಳು ನನ್ನ ಅಷ್ಟೇ ಇಷ್ಟಪಡ್ತಿದ್ದಾಳೆ, ಅವಳನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಂತೇಳಿ ಕಿಶನ್ ಹೇಳ್ತಿದ್ದಾನೆ. ನಿನಗೆ ಈ ಥರ ಹಠ ಇರೋದ್ರಿಂದಾನೆ ನಾನು ಹಠ ಹಿಡ್ದು ಕೂತಿರೋದು ಅಂತೇಳಿ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ. ನೀನು ಈ ಥರ ಹಠ ಹಿಡ್ದು ಕೂತಿರೋದ್ರಿಂದಾನೆ ಮನೇಲಿ ನಾನು ನೋಡ್ತಾನೆ ಇದ್ದೀನಿ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ. ನೀನು ಈ ಥರ ಹಠ ಮಾಡ್ತಿರೋದಿಂದಾನೆ ಕಿಶನ್ ಈ ಥರ ಎಲ್ಲ ನಡೀತಾ ಇರೋದು ಅಂತ ಇದ್ದಾಳೆ. ಸರಿಯಾಗಿ ಹೇಳಿದೆ ಅತ್ತೆ ನೀನು. ಅಪ್ಪ ಬೇರೆ ಇವ್ರಿಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಆ ಭಾಗ್ಯ ಏನು ಮೋಡಿ ಮಾಡಿದ್ದಾಳೋ ಗೊತ್ತಿಲ್ಲ. ನೀವು ಈ ಥರ ಎಲ್ಲ ಮಾಡ್ತಾ ಇರೋದು ಹಠ ಹಿಡ್ದು ಒಳ್ಳೇದೇ ಅತ್ತೆ, ನೀವು ಸರಿಯಾಗಿ ಮಾಡ್ತಾ ಇದ್ದೀರಾ ಅಂಥೇಳಿ ಕನಿಕಾ ಹೇಳುವಾಗ ಆದಿ ಕನಿಕನಿಗೆ ರೇಗ್ತಾ ಇದ್ದಾನೆ. ಕನಿಕಾ, ಉರಿತಿರೋ ಬೆಂಕಿಯಲ್ಲಿ ತುಪ್ಪ ಸುರಿಬೇಡ, ಏನಂತ ಮಾತಾಡ್ತಿದ್ಯಾ ಅಂತ ಹೇಳಿ ತಂಗಿನ ಹಿಡ್ಕೊಂಡು ಆದಿ ಬೈತಾ ಇದ್ದಾನೆ. ಇಲ್ಲಿ ಭಾಗ್ಯ ಒಂದು ಹೊಸ ಪ್ಲಾನ್ ಮಾಡಿದ್ದಾಳೆ. ಮನೆಗೆ ಅಪ್ಪ ಅಮ್ಮನ ತಂಗಿನೆಲ್ಲ ಕರೆಸ್ಕೊಂಡಿದ್ದಾಳೆ ಮದುವೆ ವಿಷಯ ಮಾತಾಡೋದಕ್ಕೆ. ಆದರೆ ಭಾಗ್ಯ ಅವ್ರ ತಂದೆಗೆ ಏನು ವಿಷಯ ಮಾತಾಡೋಕ್ಕಂತ ಗೊತ್ತಿಲ್ಲ. ಬಾಗ್ಲಲ್ಲೇ ನಿಂತ್ಕೊಂಡು ಏನೋ ಮಾತಾಡ್ಬೇಕಂದೆಲ್ಲಮ್ಮ, ಬರ್ತಾ ಇದ್ದೀನಿ, ಏನು ವಿಷಯ ಹೇಳು ಅಂತಾರೆ. ಕಿಶನ್ ಭಾಗ್ಯ ಹತ್ರ ಹೇಳ್ಬಿಟ್ಟು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಾನೆ. ಆದರೆ ಪೂಜಾ ಅವ್ರ ಅಪ್ಪನೇ ಮದುವೆ ಬೇಡ ಅಂತ ಹೇಳಿರೋ ವಿಷಯ ಕೂಡ ಕಿಶನ್ಗೆ ಗೊತ್ತಾಗೋಗುತ್ತೆ. ಏನಪ್ಪ ನೀವು ಬಾಗ್ಲಲ್ಲೇ ನಿಂತ್ಕೊಂಡು ಕೇಳ್ತಾ ಇದ್ದೀರಲ್ಲ, ಏನಾದರೂ ವಿಷಯ ಇಲ್ಲದೆ ನಾನು ಕರಿತೀನಾ, ವಿಷಯ ಇದೆ ಮಾತಾಡೋಕ್ಕೆ, ಬನ್ನಿ ಒಳಗಡೆ ಅಂತ ಕರ್ಕೊಂಡು ಕೂರಿಸ್ಕೊತಾಳೆ. ಇದ್ರಿನ ಕರೆದ್ಬಿಟ್ಟು ಪೂಜಾನ ಮೇಲೆ ಕಳಿಸ್ತಾಳೆ. ಅಪ್ಪ ಅಮ್ಮನ ಕೂರಿಸ್ಕೊಂಡು ಮಾತಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾಳೆ ಭಾಗ್ಯ. ಮಕ್ಕಳು ಕೊಟ್ಟಿರೋ ಧೈರ್ಯದಿಂದ ಮತ್ತೆ ಹೊಸ ಪ್ಲಾನಿಂದ ಎಲ್ಲ ಸಾಲ್ವ್ ಮಾಡ್ತಾಳೆ ಭಾಗ್ಯ. ಇವತ್ತಿನ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ನೋಡೋಣ.